ಆತ್ಮವಿಚಾರ 39. ಇರವು, ಅರಿವು, ನಲಿವು ಆತ್ಮನ ಸತ್ವ. ಸೆಲ್ಫ್ ಇನ್ಕ್ವೈರಿ 39. ದಿ ಎಸೆನ್ಸ್ ಆಫ್ ಸೆಲ್ಫ್, ಎಕ್ಸಿಸ್ಟೆನ್ಸ್, ಕಾನ್ಷಿಯಸ್ನೆಸ್ ಅಂಡ್ ಬ್ಲಿಸ್. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಉಸಿರನ್ನು ಏಕಾಗ್ರತೆಯಿಂದ ಗಮನಿಸಿ. ಉಸಿರಾಟ ನಿಮ್ಮ ನೇರ ಅನುಭವವಾಗಿದ್ದು ಅದರ ಚಲನೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನೀವು ಅದರಂತೆ ಚಲಿಸುವವರಲ್ಲ, ನೀವು ನಿಶ್ಚಲ. ಉಸಿರಾಟದ ಚಲನೆಯನ್ನು ಗಮನಿಸಿದಾಗ ಈ ಸತ್ಯ ನಿಮ್ಮ ನೇರ ಅನುಭವಕ್ಕೆ ಬರುತ್ತದೆ. ನಿಮ್ಮ ನಿಶ್ಚಲ ಸ್ವಭಾವವನ್ನು ಅನುಭವಿಸುತ್ತಾ ನೀವು ಉಸಿರಾಟದಂತೆ ಬರುವವರೂ ಅಲ್ಲ, ಅಂದರೆ ಹುಟ್ಟುವವರೂ ಅಲ್ಲ, ಹೋಗುವವರೂ ಅಲ್ಲ, ಅಂದರೆ ಸಾಯುವವರೂ ಅಲ್ಲವೆಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಅಜ, ಅಮರ. ಫೋಕಸ್ ಯುವರ್ ಅಟೆನ್ಷನ್ ಆನ್ ದಿ ಬ್ರೆತ್. ದಿ ಬ್ರೆತ್ ಈಸ್ ಯುವರ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೂವ್ಮೆಂಟ್. You are not moving like it. You are still, silent. This truth becomes your direct experience as you observe the movement of breath. Experiencing your still nature, understand that you are also not the one who comes like the breath, meaning you are not born, nor the one who goes like the breath, meaning you do not die. You are unborn and immortal. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ ಅಂಡ್ ಫೀಲ್ ದಟ್ ಯು ಡು ನಾಟ್ ಮೂವ್ ಲೈಕ್ ದಿ ಬ್ರೆತ್. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ ಅಂಡ್ ಫೀಲ್ ದಟ್ ಯು ಡು ನಾಟ್ ಮೂವ್ ಲೈಕ್ ದಿ ಬ್ರೆತ್. ಉಸಿರನ್ನು ಗಮನಿಸುತ್ತಾ ಅದರಂತೆ ನೀವು ಚಲಿಸುವವರಲ್ಲ ಎಂಬ ಸತ್ಯವನ್ನು ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್ ಅಂಡ್ ಫೀಲ್ ದಟ್ ಯು ಡು ನಾಟ್ ಮೂವ್ ಲೈಕ್ ದಿ ಬ್ರೆತ್. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. I am still. ಈಗ ತೋರುವ ದೇಹವನ್ನು ಗಮನಿಸುತ್ತಾ ಮಣ್ಣಿನಿಂದ ಹುಟ್ಟಿ ಮಣ್ಣಿನಿಂದ ಬೆಳೆದು ಮಣ್ಣಾಗಿ ಹೋಗುವ ದೇಹ ನೀವಲ್ಲ. ಪ್ರಕೃತಿಯ ಸ್ವತ್ತಾದ ಇದು ನಿಮ್ಮದಲ್ಲ. ಅನಾತ್ಮವಾದ ಇದರೊಳಗೆ ನೀವಿರುವುದು ಸಾಧ್ಯವಿಲ್ಲವೆಂಬ ಸತ್ಯವನ್ನು ಅನುಭವಿಸುತ್ತಾ ತೋರುವ ದೇಹವನ್ನು
ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಕ್ರಮಬದ್ಧವಾಗಿ ಗಮನಿಸಿ. ತೋರುವ ಅನಿತ್ಯವಾದ, ಕ್ಷಣಿಕವಾದ, ಅನಾತ್ಮವಾದ ದೇಹವನ್ನು ಅದಕ್ಕೆ ಸಾಕ್ಷಿಯಾದ ನೀವು ಮೀರಿ ಇದ್ದೀರಿ ಎಂಬ ಸತ್ಯವನ್ನು ಅನುಭವಿಸುತ್ತಾ ಗಮನಿಸಿ. Now, observing the physical body, understanding that you are not this body which is born from the earth, grows from the earth and returns to the earth. Thus the body, being the property of nature, does not belong to you. And experiencing the truth that being Atma, it is impossible for you to reside within this non-self, Anatma. Systematically observe the visible body from top to bottom and from bottom to top. Observe the impermanent, momentary, non-self body while experiencing the truth that you, the witness to it, exist beyond it. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ಮೇಲಿಂದ ಕೆಳಗೆ, ಫ್ರಮ್ ಟಾಪ್ ಟು ಬಾಟಮ್. ಕೆಳಗಿಂದ ಮೇಲೆ, ಫ್ರಮ್ ಬಾಟಮ್ ಟು ಟಾಪ್. ತೋರುವ ದೇಹ ನಾನಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೀ, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ದೇಹ ನನ್ನದಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಮೈನ್, ಐ ಆಮ್ ಬಿಯಾಂಡ್ ದಿ ಬಾಡಿ. ನಾನು ದೇಹವನ್ನು ಮೀರಿ ಇದ್ದೇನೆ. ಐ ಆಮ್ ಬಿಯಾಂಡ್ ದಿ ಬಾಡಿ. ತೋರುವ ಅನಾತ್ಮವಾದ ದೇಹದೊಳಗೆ ಆತ್ಮನಾದ ನಾನಿಲ್ಲ, ಅದನ್ನು ನಾನು ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ಅನಾತ್ಮ, and being Atma, I am not in it. I am beyond the body. ನಾನು ದೇಹವನ್ನು ಮೀರಿ ಇದ್ದೇನೆ. I am beyond the body. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ. I am beyond the visible body. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ. I am beyond the visible body. ನಾನು ತೋರುವ ದೇಹವನ್ನು ಮೀರಿ ಇದ್ದೇನೆ. I am beyond the visible body. ಈಗ ದೇಹದ ಮೇಲೆ ಸ್ವಾಭಾವಿಕವಾಗಿ ತೋರಿಬರುವ ಸಂವೇದನೆಗಳನ್ನು ಗಮನಿಸಿ. ಅವುಗಳ ಮೇಲೆ ರಾಗವನ್ನು ಇಡದಂತೆ ಮತ್ತು
ದ್ವೇಷವನ್ನೂ ಇಡದಂತೆ ನಿರ್ಲಿಪ್ತರಾಗಿ ತಟಸ್ಥ ಭಾವದಿಂದ ಗಮನಿಸಿ. ಪ್ರತಿಯೊಂದು ಸಂವೇದನೆಯೂ ಮನದ ವಿಕಾರಗಳೊಡನೆ ಒಂದಲ್ಲ ಒಂದು ರೀತಿಯಲ್ಲಿ ಜೋಡಿಸಿಕೊಂಡಿದ್ದು, ಸಂವೇದನೆಗಳನ್ನು ನಿರ್ಲಿಪ್ತ ಭಾವದಿಂದ ಗಮನಿಸಿದಾಗ ನೀವು ನೇರವಾಗಿ ಮನಸ್ಸನ್ನೇ ಮತ್ತು ಮನದೊಳಗಿನ ಎಲ್ಲ ವಿಕಾರಗಳನ್ನೇ ಗಮನಿಸಿದಂತಾಗುತ್ತದೆ. ಗುರುತಿಸಿಕೊಂಡಾಗ ಒಂದಾಗುವಿರಿ, ಗಮನಿಸಿದಾಗ ಮೀರುವಿರಿ. ಹಾಗಾಗಿ ಸಂವೇದನೆಗಳಿಗೆ ಅವು ಹಿತಕರವಾಗಿರಲಿ ಅಥವಾ ಅಹಿತಕರವಾಗಿರಲಿ ಸ್ವಲ್ಪವೂ ಪ್ರತಿಕ್ರಿಯೆ ತೋರಿಸದಂತೆ ಸಮತ್ವದಿಂದ ಗಮನಿಸಿದಾಗ ನೀವು ಮನಸ್ಸನ್ನೇ ಮೀರಿದಂತಾಗಿ ಭವಬಂಧನ ಹರಿಯುತ್ತದೆ. ಹಾಗಾಗಿ ದೇಹ ಮತ್ತು ದೇಹದೊಡನೆ ಸಂವೇದನೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತಾ ನಿರ್ಲಿಪ್ತರಾಗಿ ಮೇಲಿಂದ ಕೆಳಗೆ ಮತ್ತು ಕೆಳಗಿನಿಂದ ಮೇಲೆ ಗಮನಿಸಿ. Now observe the sensations that naturally arise on the body. Observe them neutrally, without craving and clinging or aversion and hatred. Each sensation is connected to mental defilements in some way. When you observe the sensations with detachment, you are directly observing the mind and all the defilements within it. When you identify, you become one with it. When you observe, you transcend it. Therefore, when you observe sensations with equanimity, whether they are pleasant or unpleasant, without reacting to them in any way, you transcend the mind itself, and the bonds of ignorance are broken. Therefore, observe the body and the sensations with total detachment from top to bottom and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ಮೇಲಿಂದ ಕೆಳಗೆ, from top to bottom, ಕೆಳಗಿಂದ ಮೇಲೆ, and from bottom to top. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me. They are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ. Neither the visible body is I am, nor the sensations appearing on it. They are not me. They are not mine, and I am not in them. I am beyond all of them. I am beyond all of them. I am beyond all of them. ತೋರುವ ದೇಹ ಮತ್ತು ಮನದ ಸಂವೇದನೆಗಳಾವುವೂ ನಾನಲ್ಲ, ಇವು ನನ್ನವಲ್ಲ, ನಾನು ಇವೆಲ್ಲವನ್ನೂ ಮೀರಿ ಇದ್ದೇನೆ.
Neither the visible body is I am, nor the sensations appearing on it. They are not me. They are not mine, and I am not in them. I am beyond all of them. I am beyond all of them. I am beyond all of them. ಈ ರೀತಿ ಗಮನಿಸುತ್ತಾ ದೇಹ ಮತ್ತು ಮನಸ್ಸು ನಾನಲ್ಲ, ಇವು ನನ್ನದಲ್ಲ ಎಂಬ ಸತ್ಯ ದೃಢವಾಗುತ್ತಾ ಹೋದಾಗ ನಿಮ್ಮೊಳಗೇ ಪ್ರಶ್ನಿಸಿಕೊಳ್ಳಿ, ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ಹಾಗಾದರೆ ನಾನು ಯಾರು? ನಾನು ಇದ್ದ ಹಾಗೇ ಇರುವ ಸದ್ವಸ್ತು ಎಂಬ ಉತ್ತರ ತಾನೇ ತಾನಾಗಿ ಹೊಳೆಯುತ್ತದೆ. ಈಗ ಅಂತರ್ಮುಖರಾಗಿ ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ, ನಾನು ಇದ್ದ ಹಾಗೇ ನಿಶ್ಚಲನಾಗಿ ಇದ್ದೇನೆ ಎಂಬ ಸತ್ಯವನ್ನು ಕೈ ಬಿಡದಂತೆ ಎಚ್ಚರ ವಹಿಸುತ್ತಾ ಸದ್ಗುರು ರಮಣರ ಆತ್ಮವಿಚಾರವನ್ನು ಮನನ ಮಾಡಿಕೊಳ್ಳಿ. ನಿಧಿಧ್ಯಾಸನ ಆತ್ಮಾನುಭೂತಿ ತಾನೇ ತಾನಾಗಿ ಪ್ರಕಾಶಿಸುತ್ತದೆ. ಅಬ್ಸರ್ವಿಂಗ್ ಇನ್ ದಿಸ್ ವೇ, when the truth that the body and the mind are not me, that they are not mine, becomes clearer and firm, question yourself, then who am I? Who am I? Who am I? The answer, I am that I am, still and silent. I am that I am, still and silent. I am that I am, still and silent, shines forth spontaneously. Now, while holding on to the truth that I exist as I am, still and silent, turn inward introspectively and be careful not to lose the sight of this truth. Holding on to this eternal truth of I am, contemplate the teachings of Sadguru Ramana's Atma Vichara, Nididhyasana, realization of the self shines forth by itself. ನಾನಿರುವೆನು ಎಂಬ ಅರಿವಿನಲ್ಲೇ ಇನ್ನು ಮುಂದೆ ಸದಾ ಇರಿ. Hold on to the awareness of I am henceforth. ನಾನಿರುವೆನು, I am. ನಾನಿರುವೆನು, I am. ನಾನಿರುವೆನು, I am. अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनमताम् अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः। ॐ शान्ति शान्ति शान्तिः। ಬದಲಾಗದ ಮತ್ತು ಅವಿಭಾಜ್ಯವಾಗಿ ಶಾಶ್ವತವಾಗಿರುವ ಅಸ್ತಿತ್ವ, ಅದನ್ನರಿಯುವ ಪ್ರಜ್ಞೆ ಮತ್ತು ಇದರಿಂದ ಪ್ರಕಟವಾಗುವ ಆನಂದ
ಇವೆಲ್ಲವೂ ನಿಮ್ಮ ಸ್ವಭಾವಗಳು. ಅಸ್ತಿತ್ವವು ಕಾಲಾತೀತವಾಗಿರುವುದರಿಂದ ಅದರ ಪ್ರಜ್ಞೆ ಮತ್ತು ಆನಂದವೂ ಸಹ ಕಾಲಾತೀತವಾಗಿದ್ದು ದ್ವಂದ್ವ ಮತ್ತು ನಾಶದಿಂದ ಹೊರತಾಗಿವೆ. ಯುವರ್ ಎಸೆನ್ಷಿಯಲ್ ನೇಚರ್ ಈಸ್ ಪ್ಯೂರ್ ಎಕ್ಸಿಸ್ಟೆನ್ಸ್, ಕಾನ್ಷಿಯಸ್ನೆಸ್ and bliss, eternal, changeless and indivisible. As existence is beyond time, so too are consciousness and bliss untouched by duality or decay. ಅಸ್ತಿತ್ವವೇ ಸಾಕ್ಷಾತ್ ಜ್ಞಾನ ಸ್ವರೂಪವಾಗಿರುವುದರಿಂದ ಅದು ಪ್ರಯತ್ನವಿಲ್ಲದೆ ತನ್ನನ್ನು ತಾನು ಅಪರೋಕ್ಷವಾಗಿ, ಅಂದರೆ ನೇರವಾಗಿ ಅರಿತುಕೊಳ್ಳುತ್ತದೆ. ಏಕೆಂದರೆ ಆತ್ಮನಲ್ಲಿ ತಿಳಿಯುವವ ಮತ್ತು ತಿಳಿಸಿಕೊಳ್ಳುವವ ಎಂಬ ಭೇದವಿಲ್ಲ. ಎಕ್ಸಿಸ್ಟೆನ್ಸ್, ಬೀಯಿಂಗ್ ಆಫ್ ದಿ ನೇಚರ್ ಆಫ್ ಜ್ಞಾನ, ಪ್ಯೂರ್ ನಾಲೆಡ್ಜ್, knows itself effortlessly. There is no distance between the knower and the known within the self. ನಿಮ್ಮ ಸತ್ವ ಚಿದಾನಂದ ಸ್ವರೂಪವೇ ಆಗಿದೆ ಎಂಬುದನ್ನು ಹೇಗೆ ದೃಢ ಮಾಡಿಕೊಳ್ಳುವಿರಿ? ದೃಢ ಮಾಡಿಕೊಳ್ಳುವುದು ಸಂವೇದನೆಗಳ, ಆಲೋಚನೆಗಳ ಮತ್ತು ಗ್ರಹಿಕೆಗಳ ಮೂಲಕವಂತೂ ಅಲ್ಲವೇ ಅಲ್ಲ. ಇವುಗಳ ಸಹಾಯವಿಲ್ಲದೆಯೇ ನೀವು ಇದ್ದೀರಿ ಮತ್ತು ಇರುವುದನ್ನು ಅರಿತಿದ್ದೀರಿ. How do you ascertain that your essence is existence, consciousness and bliss? It is not through bodily sensations, thoughts or perceptions. You are simply are and you are aware that you are. ನಾನು ಇದ್ದೇನೆ ಮತ್ತು ನಾನು ಇರುವುದನ್ನು ನಾನೇ ಅರಿತಿದ್ದೇನೆ. I exist and I am aware of my existence. ನಾನು ಇದ್ದೇನೆ, ನಾನು ಇರುವುದನ್ನು ನಾನೇ ಅರಿತಿದ್ದೇನೆ. I exist and I am aware of my existence. ನಾನು ಇದ್ದೇನೆ ಮತ್ತು ನಾನಿರುವುದನ್ನು ನಾನೇ ಅರಿತಿದ್ದೇನೆ. I exist and I am aware of my existence. ನಿಮ್ಮನ್ನು ನೀವರಿಯುವುದೆಂದರೆ ನೀವಲ್ಲದ ವಸ್ತುಗಳನ್ನು ತಿಳಿಯುವಂತಲ್ಲ. ನಿಮ್ಮನ್ನು ನೀವು ಅರಿಯಲು ನಿಮ್ಮಿಂದ ನೀವು ಹೊರಗೆ ನಿಲ್ಲುವುದಿಲ್ಲ. ನಿಮ್ಮಿಂದ ನೀವು ಬೇರೆಯಾಗದೆ ಅರಿಯಬಲ್ಲ ಅದನ್ನೇ ಆತ್ಮನ ಅದ್ವೈತ ಸ್ವರೂಪ ಎನ್ನುವುದು. This knowing is not like knowing an object. You do not stand apart from yourself to perceive yourself. Self-awareness is non-dual, a knowing without separation. ಅಸ್ತಿತ್ವವು ತನ್ನನ್ನೇ ತಾನು ನೇರವಾಗಿ ಯಾವುದೇ ಅನುಮಾನ ಅಥವಾ ಬಾಹ್ಯ ಪುರಾವೆಗಳ ಅಗತ್ಯವಿಲ್ಲದೆ ಪ್ರಕಟಪಡಿಸಿಕೊಳ್ಳುತ್ತದೆ. ಜ್ಞಾನರೂಪದ ತನ್ನರಿವಿನಿಂದ ತನ್ನನ್ನೇ ತಾನು ತನ್ನೊಳಗೆ ಅರಿಯುತ್ತದೆ. ಇರುವ ಎಲ್ಲ ತಿಳುವಳಿಕೆಗಳು ಯಾವ ಮೂಲದಿಂದ ಉದಯವಾಗುತ್ತವೆಯೋ ಆ ಮೂಲದಿಂದಲೇ ಉದಯವಾಗುವ ಇದು ಪ್ರಮಾಣರಹಿತವಾಗಿ ನಿಶ್ಚಲವಾಗಿ ಈ ಕ್ಷಣದಲ್ಲೇ ಪ್ರಕಾಶಿಸುವಂಥದ್ದಿದೆ. Existence is self-revealing without doubt or the need for external proof.
It is known by itself within itself. This truth needs no proof. It is immediate, unshakable, and arises from the very source of all knowing. ನಿಮಗೆ ನಿಮ್ಮ ಇರುವಿಕೆಯ ಬಗ್ಗೆ ಅದೆಷ್ಟು ಅಚಲವಾದ ಸ್ಪಷ್ಟತೆ ಮತ್ತು ದೃಢತೆ ಇದೆಯೋ ಅಷ್ಟೇ ಅಚಲತೆ ಮತ್ತು ದೃಢತೆಯಿಂದ ನಿಮ್ಮ ಮೂಲ ಸ್ವಭಾವವಾದ ಶುದ್ಧ ಪ್ರಜ್ಞೆಯನ್ನು ಮತ್ತು ಅನಂತ ಆನಂದವನ್ನು ಗುರುತಿಸಿಕೊಳ್ಳಿ. ವಿತ್ ದಿ ಸೇಮ್ ಅನ್ವೇವರಿಂಗ್ ಕ್ಲಾರಿಟಿ ಅಂಡ್ ಸರ್ಟೆನಿಟಿ by which you know that you exist, recognize your essential nature, pure consciousness and infinite bliss. ನಿಶ್ಚಲವಾದ ನನ್ನ ಇರುವಿಕೆಯಂತೆಯೇ ನನ್ನ ಪ್ರಜ್ಞೆ ಪರಿಶುದ್ಧವಿದೆ, ನನ್ನ ಆನಂದ ಅನಂತವಿದೆ. Just like my steady existence, my consciousness is pure and my bliss is infinite. ನಿಶ್ಚಲವಾದ ನನ್ನ ಇರುವಿಕೆಯಂತೆಯೇ ನನ್ನ ಪ್ರಜ್ಞೆ ಪರಿಶುದ್ಧವಿದೆ, ನನ್ನ ಆನಂದ ಅನಂತವಿದೆ. Just like my steady existence, my consciousness is pure and my bliss is infinite. ದೇಹ, ಮನಸ್ಸು ಮತ್ತು ಅಹಂಕಾರದೊಂದಿಗೆ ಮಾಡಿಕೊಂಡ ತಪ್ಪು ಗುರುತಿಸಿಕೊಳ್ಳುವಿಕೆಗಳು ಸಂಪೂರ್ಣವಾಗಿ ನಿಂತ ಕ್ಷಣವೇ ನಿಮ್ಮ ಮೂಲ ಸ್ವಭಾವವಾಗಿ ಆತ್ಮಜ್ಞಾನವು ಪ್ರಯತ್ನವಿಲ್ಲದೆಯೇ ಉದಯವಾಗುತ್ತದೆ. ಹಾಗಾಗಿ ಸಾಕ್ಷಿಯಾಗಿ ಎಲ್ಲವನ್ನೂ ಗಮನಿಸಬಲ್ಲ ನೀವು ದೇಹ, ಮನಸ್ಸು, ಅಹಂಕಾರಗಳಲ್ಲವೆಂಬುದನ್ನು ದೃಢ ಮಾಡಿಕೊಳ್ಳಿ. When the false identification with the body, mind and ego ceases, self-knowledge dawns effortlessly, shining as your natural state. Hence, confirm to yourself that you are not the body, the mind and the ego that you observe as their eternal witness. ತೋರುವ ದೇಹ, ಮನಸ್ಸು, ಅಹಂಕಾರಗಳಾವುವೂ ನಾನಲ್ಲ, ಇವು ನನಗಿಲ್ಲ, ನಾನಿವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ, ಮೈಂಡ್ and the ego are not me, they are not mine, I am beyond them, I am beyond them, I am beyond them. ತೋರುವ ದೇಹ, ಮನಸ್ಸು, ಅಹಂಕಾರಗಳಾವುವೂ ನಾನಲ್ಲ, ಇವು ನನಗಿಲ್ಲ, ನಾನಿವನ್ನು ಮೀರಿ ಇದ್ದೇನೆ. The body, mind and ego are not me, they are not mine, I am beyond them. ತೋರುವ ದೇಹ, ಮನಸ್ಸು, ಅಹಂಕಾರಗಳಾವುವೂ ನಾನಲ್ಲ, ಇವು ನನಗಿಲ್ಲ, ನಾನಿವನ್ನು ಮೀರಿ ಇದ್ದೇನೆ. ದಿ ಬಾಡಿ, ಮೈಂಡ್ and ego are not me, they are not mine, I am beyond them. ನಾನು ನಾನಾಗಿಯೇ ಇದ್ದೇನೆ ಎಂಬುದರ ಸಾಕ್ಷಾತ್ಕಾರವೇ ನಿಜವಾದ ಆತ್ಮಜ್ಞಾನವಾಗಿದೆ. ಇದಕ್ಕೆ ಬೇರೆ ಯಾವುದರ ಅವಶ್ಯಕತೆಯೂ ಇಲ್ಲ. ಇನ್ ಟ್ರೂ ಸೆಲ್ಫ್ ನಾಲೆಡ್ಜ್, ದಿ ರಿಯಲೈಸೇಷನ್ that I exist as I am is itself self-realization. Nothing else is needed. ನಾನು ನಾನಾಗಿಯೇ ಇದ್ದೇನೆ. I exist as I am.
ನಾನು ನಾನಾಗಿಯೇ ಇದ್ದೇನೆ. ಐ ಎಕ್ಸಿಸ್ಟ್ ಆಸ್ ಐ ಆಮ್. ನಾನು ನಾನಾಗಿಯೇ ಇದ್ದೇನೆ. ಐ ಎಕ್ಸಿಸ್ಟ್ ಆಸ್ ಐ ಆಮ್. ನಿಮ್ಮಲ್ಲಿ ಬದಲಾಗದೆ ಇದ್ದ ಹಾಗೆ ಇರುವಂಥದ್ದು ಯಾವುದು? ವಸ್ತುಗಳು, ಆಲೋಚನೆಗಳು, ಗ್ರಹಿಕೆಗಳು ಮತ್ತು ಸಂಬಂಧಗಳೆಲ್ಲವೂ ಪ್ರತಿಕ್ಷಣವೂ ಬದಲಾಗುತ್ತವೆ. ಹಾಗಾಗಿ ನಿಮ್ಮಲ್ಲಿ ಬದಲಾಗದೇ ಇರುವಂಥದ್ದು ಯಾವುದು ಎಂಬುದನ್ನು ಕಂಡುಕೊಳ್ಳಲು ನಾನು ಯಾರು ಎಂಬುದಾಗಿ ಗಹನವಾಗಿ ಪ್ರಶ್ನಿಸಿಕೊಳ್ಳಿ ಮತ್ತು ಇದಕ್ಕಾಗಿ ವಸ್ತುನಿಷ್ಠತೆಯನ್ನು ಮೀರಿ ನಿಮ್ಮ ನಿಜ ಸ್ವರೂಪವನ್ನು ವಿವೇಚಿಸುತ್ತಾ ಶೋಧಿಸಿಕೊಳ್ಳಿ. ವಾಟ್ ಈಸ್ ಟ್ರೂಲಿ ಚೇಂಜ್ಲೆಸ್ ಇನ್ ಯು? ನಾಟ್ ಎನ್ ಆಬ್ಜೆಕ್ಟ್, ಥಾಟ್, ಪರ್ಸೆಪ್ಷನ್ ಆರ್ ರಿಲೇಶನ್ಶಿಪ್. ಟು ಫೈಂಡ್ that which is unchanging, inquire deeply and seriously, who am I, and go beyond all that is objective. ನಾನು ಯಾರು? Who am I? ನಾನು ಯಾರು? Who am I? ನಾನು ಯಾರು? Who am I? ಆತ್ಮ ಸಾಕ್ಷಾತ್ಕಾರವಾದ ಕ್ಷಣವೇ ಎಲ್ಲ ಭ್ರಮೆಗಳು ಕರಗಿ ಹೋಗುವುವು. ನಿಮ್ಮ ಶಾಶ್ವತವಾದ ಸ್ವರೂಪವನ್ನು ಅರಿತಾಗ ಹುಟ್ಟು ಸಾವುಗಳಿಗೆಲ್ಲಿದೆ ಮಹತ್ವ? ಕಾಲಾತೀತರಾಗಿದ್ದಾಗ ಈಗ ಮತ್ತು ಅನಂತರ ಅಥವಾ ಭೂತ ಭವಿಷ್ಯತ್ತುಗಳಿಗೆಲ್ಲಿದೆ ಅವಕಾಶ? ದೇಶಾತೀತರಾಗಿದ್ದಾಗ ಇಲ್ಲಿ ಮತ್ತು ಅಲ್ಲಿ ಎಂಬುದಕ್ಕೆಲ್ಲಿದೆ ಪ್ರಾಮುಖ್ಯತೆ? ಅಹಂಕಾರ ನಾಶವಾದ ಅನಂತರ ನಾನು ನನ್ನದು ಎಂಬುದಕ್ಕೆಲ್ಲಿದೆ ಸ್ಥಳ? ಪರಿಪೂರ್ಣರು ಎಂಬುದನ್ನು ಅರಿತಾಗ ದ್ವೈತ ಅಥವಾ ಭಾಗಗಳು ಎಂಬುದಕ್ಕೆ ಅರ್ಥವೆಲ್ಲಿದೆ? ಮನಸ್ಸಿನ ಪರಿಕಲ್ಪನೆಗಳೆಲ್ಲವನ್ನೂ ಮೀರಿದಾಗ ಆಲೋಚನೆ ಭಾವನೆಗಳು ನಿಮ್ಮನ್ನು ಮುಟ್ಟಬಲ್ಲವೆ. When this self-realization dawns, all illusions dissolve. Once you realize your eternal nature, what significance do birth and death hold? Being beyond time, what implications do now and then possess? Being beyond location, what importance do here and there retain? Being without ego, what relevance do me and mine maintain? Being whole and complete, what consequence do differentiation or parts occupy? Being untouched by the concepts of the mind, what value does thought and emotion hold? ಆದುದರಿಂದ ನಿಮ್ಮನ್ನು ನೀವು ಆತ್ಮವೆಂಬುದಾಗಿ ಪರಿಗಣಿಸಿಕೊಳ್ಳದೆ ಬೇರೆ ಏನೆಂಬುದಾಗಿಯೂ ಪರಿಗಣಿಸಿಕೊಳ್ಳದಿರಿ. ಇದು ಸ್ಪಷ್ಟವಾದಾಗ ಅಹಂಕಾರವೆಲ್ಲಿದೆ, ದುಃಖವೆಲ್ಲಿದೆ, ಬಂಧನವೆಲ್ಲಿದೆ? ಆಗ ಉಳಿಯುವುದು ಪ್ರಕಾಶಮಾನವಾಗಿಯೂ ಪರಿಪೂರ್ಣವಾಗಿಯೂ ಸರ್ವತಂತ್ರ ಸ್ವತಂತ್ರವಾಗಿಯೂ ಇರುವ ನಿಮ್ಮ ಪರಿಶುದ್ಧವಾದ ಸ್ವಸ್ವರೂಪ ಒಂದೇ. Therefore, perceive the self as only the self and nothing else. When this becomes clear, where is ignorance, where is suffering, where is bondage?
There is only the glorious self, absolutely radiant, perfectly full and totally free. ಎಲ್ಲ ಪರಿಮಿತಿಗಳನ್ನು ಮೀರಿ ಅನಂತರಾಗಿರುವ ನಿಮ್ಮನ್ನು ಯಾವ ಎಲ್ಲೆ ಅಥವಾ ಗಡಿ ಮಿತಿಗೊಳಿಸಬಲ್ಲದು? ನೀವೇ ನೀವಾಗಿ ಸಾಕ್ಷಾತ್ ಅದ್ವಿತೀಯವೇ ಆಗಿ ಎರಡೆಂಬುದೇ ಇಲ್ಲದಿರುವಾಗ ಎರಡನೆಯದು ಎಂಬುದನ್ನು ಸೃಷ್ಟಿಸಲು ಎಲ್ಲಿದೆ ಅವಕಾಶ? ಯು ಆರ್ ಲಿಮಿಟ್ಲೆಸ್. ವಾಟ್ ಬೌಂಡ್ರಿ ಕೆನ್ ಕಂಟೈನ್ ಯು? ಯು ಆರ್ ದಿ ಸೆಲ್ಫ್, always, only, eternally the self. Where is a second to create duality? ನಿಮ್ಮೊಳಗೆ ಕಳೆಯಲಾಗದ, ಪ್ರತ್ಯೇಕಿಸಲಾಗದ, ತಿರಸ್ಕರಿಸಲಾಗದ ಯಾವುದೋ ಒಂದು ಇದೆ. ಅದರಿಂದ ನೀವು ಬೇರೆಯಾಗುವುದು ಸಾಧ್ಯವೇ ಇಲ್ಲ. ಇದು ನಿಮ್ಮ ಅನುಭವದಲ್ಲಿ ಪ್ರತಿ ಕ್ಷಣವೂ ಇದ್ದೇ ಇದೆ. ಇದು ಯಾವುದು ಎಂಬುದನ್ನು ಪತ್ತೆ ಹಚ್ಚಿಕೊಳ್ಳಿ. There is within you something that can never be lost nor separated from you, and you are never apart from it. This you are experiencing every moment. Discover what this is. ದ್ವೈತ ಅಥವಾ ನಿಮ್ಮಿಂದ ಹೊರತಾಗಿ ಬೇರೊಂದು ಇದೆ ಎಂಬುದು ಅಜ್ಞಾನದಿಂದ ಹುಟ್ಟುತ್ತದೆ. ಊಹಿಸಿಕೊಳ್ಳುವುದನ್ನು ನಿಲ್ಲಿಸಿ, ನೀವು ಏನಲ್ಲವೋ ಅವುಗಳೊಡನೆ ಗುರುತಿಸಿಕೊಳ್ಳುವುದನ್ನು ನಿಲ್ಲಿಸಿ. ನಿಲ್ಲಿಸಿದ ಕ್ಷಣವೇ ಅಜವೂ ಅಮರವೂ ಸ್ವತಂತ್ರವೂ ಆಗಿರುವ ನಿಮ್ಮ ನಿಜ ಸ್ವರೂಪ ಬಹಿರಂಗವಾಗುವುದು. Reality is but a mirage born of ignorance. Cease imagining, cease identifying with what you are not. In that very moment, your true nature is revealed, unborn, undying, ever present and ever free. ಈ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಅಂತರ್ಮುಖರಾಗಿ ಒಳಗಿಂದೊಳಗೆ ನಾನು ಯಾರು ಎಂಬುದಾಗಿ ಪ್ರಶ್ನಿಸಿಕೊಳ್ಳುತ್ತಾ ನಾನಿದ್ದೇನೆ ಎಂಬ ಅಸ್ತಿತ್ವದ ಪ್ರಭೆಯಲ್ಲಿ ಮೌನವಾಗಿ ವಿಶ್ರಾಂತಿ ಪಡೆಯಿರಿ. ಟು ರಿಯಲೈಸ್ ದಿಸ್ ಟ್ರೂತ್, ಟರ್ನ್ ಇನ್ವರ್ಡ್. ಇನ್ಕ್ವೈರ್ ಡೀಪ್ಲಿ ಹೂ ಆಮ್ ಐ and rest in the silent, luminous presence of I am. ನಾನು ಎಂಬ ಭಾವವನ್ನು ಮೌನವಾಗಿ ಫೀಲ್ ದಿ ಸೆನ್ಸ್ ಆಫ್ ಐ ಆಮ್ ಅಂಡ್ ಬಿ ಸೈಲೆಂಟ್. ನಾನು ಎಂಬ ಭಾವವನ್ನರಿಯುತ್ತಾ ಮೌನವಾಗಿ ಫೀಲ್ ದಿ ಸೆನ್ಸ್ ಆಫ್ ಐ ಆಮ್ ಅಂಡ್ ಬಿ ಸೈಲೆಂಟ್. ನಾನು ಎಂಬ ಭಾವವನ್ನರಿಯುತ್ತಾ ಮೌನವಾಗಿ ಫೀಲ್ ದಿ ಸೆನ್ಸ್ ಆಫ್ ಐ ಆಮ್ ಅಂಡ್ ಬಿ ಸೈಲೆಂಟ್.
ಮೌನವಾಗಿ ಬಿ ಸೈಲೆಂಟ್. ಮೌನವಾಗಿ ಬಿ ಸೈಲೆಂಟ್. ಮೌನವಾಗಿ ಬಿ ಸೈಲೆಂಟ್. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಬಿ ಹ್ಯಾಪಿ, ಬಿ ಬ್ಲಿಸ್ಫುಲ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್, ಬಿ ಲಿಬರೇಟೆಡ್. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ ನಮಃ. ಶ್ರೀಧರಾಯ ನಮೋ ನಮಃ.